ನಿನ್ನ ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾರ್ಪಡಿಸಲು ಆತನು ಒಂದೇ ಒಂದು ಸ್ಪರ್ಶ ಮಾಡುವುದಾದರೆ ನಿನ್ನ ಅನಾರೋಗ್ಯವು ಆರೋಗ್ಯವಾಗಿ ದೇವರು ಬದಲಾಯಿಸ್ತಾರೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಅದು ಎಂದಿಗೂ ವ್ಯಕ್ತವಾಗುವುದಿಲ್ಲ, ಅದು ರೋಗಿಯನ್ನು ಗುಣಪಡಿಸುವಂತಾಗಿದೆ. ಈ ದಿನ ಅನಾರೋಗ್ಯದಲ್ಲಿ ಆರೋಗ್ಯ ಇಲ್ಲದಂತೆ ಬಲಹೀನರಾಗಿ ಜೀವಿಸುತ್ತಿರುವಂತ ನಿನ್ನ ಜೀವನದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನೀನು ನಂಬಿಕೆಯಿಂದ ದೇವರಿಗೆ ಮರಳುವಾಗ, ನಂಬಿಕೆಯಿಂದ ನೀನು ಕರ್ತನಿಗೆ ಪ್ರಾರ್ಥನೆ ಮಾಡುವಾಗ ಆತನು ಗುಣಪಡಿಸುವ ದೇವರಾಗಿದ್ದಾನೆ, ಆತನು ಸ್ವಸ್ಥ ಮಾಡುವಂತ ದೇವರಾಗಿದ್ದಾನೆ. ಆತನು ತನ್ನ ಹಸ್ತಗಳಿಂದ ನಿನ್ನನ್ನು ಸ್ಪರ್ಶಿಸುತ್ತಾನೆ. ಆತನು ಗುಣಪಡಿಸುವ ದೇವರಾಗಿದ್ದಾನೆ. ಎಲ್ಲ ರೋಗವನ್ನು ಆತನು ವಾಸಿ ಮಾಡುವ ದೇವರಾಗಿದ್ದಾನೆ. ಆ ಕಲ್ವಾರಿ ಶಿಲ್ಪೆಯಲ್ಲಿ ಯೇಸು ಸ್ವಾಮಿ ನಿನ್ನ ಎಲ್ಲ ರೋಗವನ್ನ, ನಿನ್ನ ಎಲ್ಲ ಶಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ. ನಿನಗೆ ಆರೋಗ್ಯವನ್ನು ಕೊಡಲು, ನೀನು ಆರೋಗ್ಯವಂತನಾಗಿ ಜೀವಿಸಿಕೊಂಡು ಆತನು ಆ ಕಲ್ವಾರಿ ಶಿಲ್ಪೆಯಲ್ಲಿ ರೋಗವನ್ನು ಹೊತ್ತುಕೊಂಡಿದ್ದಾನೆ. ಇವತ್ತು ಅನಾರೋಗ್ಯತೆ ಈ ದಿನ ನಿನ್ನ ಜೀವನದಲ್ಲಿ ಆರೋಗ್ಯ ಇಲ್ಲ ಎಂದು, ಅನಾರೋಗ್ಯದಲ್ಲಿ ಇದೇನೆಂಬುದಾಗಿ ನೀನು ಚಿಂತಿಸಬೇಡ. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ದೇವರು ಆರೋಗ್ಯವನ್ನು ಕೊಡ್ತಾನೆ. ದೇವರ ಆರೋಗ್ಯವನ್ನು ನಿಮ್ಮ ಜೀವನದಲ್ಲಿ ಬಿಡುಗಡೆ ಮಾಡ್ತಾನೆ. ದೇವರು ವಾಕ್ಯ ಮೂಲಕ